ಆ, ಅಸ್ಸಾಂ ಗಣ ಪರಿಷತ್ನ ಪಕ್ಷದ ಸಂಸದಕರು ಯಾರು? ಅಸ್ಸಾಂ ಗಣ ಮ್, ಪರಿಷತ್ನ ಸಂಸದಕರು ಯಾರು? ಅಸ್ಸಾಂನ ಗಣ ಪರಿಷತ್ ಪಕ್ಷದ ಸಂಸ್ಥಾಪಕರು ಯಾರು? ಫಸ್ಟ್ ಅತುಲ್ ಬೋರಾ, ಪ್ರಫುಲ್ ಕುಮಾರ್ ಮಹಂತ, ಹಿತೇಶ್ವರ್ ಸೈಕಿಯಾ, ಬೀರೇಂದ್ರ ಪ್ರಸಾದ್ ಬೈಶೆ. ಸರಿಯಾದ ಉತ್ತರ ಪ್ರಫುಲ್ ಕುಮಾರ್ ಮಹಂತ. ಸರಿಯಾದ ಉತ್ತರ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಯಾವಾಗ ಸ್ಥಾಪಿತವಾಯಿತು? ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಯಾವಾಗ ಸ್ಥಾಪಿತವಾಯಿತು? 1995, 1996, 1997, 1998. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ 1997ರಲ್ಲಿ ಹೆಚ್ಚು ಒತ್ತಡ ಇರುವ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪಿತವಾಯಿತು. 1997ರಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಸ್ಥಾಪಿತವಾಯಿತು. ಸಾರಿ. ಓಕೆ. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ 1998ರಲ್ಲಿ 1998ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸ್ಥಾಪಿತವಾಯಿತು. ಕೆಳಗೆ ನೀಡಿರುವ ಪಟ್ಟಣದಲ್ಲಿ ಕರ್ನಾಟಕ ಯಾವ ಮುಖ್ಯಮಂತ್ರಿ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು? ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು? ಶ್ರೀ ಡಿ ದೇವರಾಜ್ ಅರಸು, ಶ್ರೀ ರಾಮಕೃಷ್ಣ ಹೆಗಡೆ, ಶ್ರೀ ಜೆ ಕೆ ಪಾಟೀಲ್, ಶ್ರೀ ಎಸ್ ಬಂಗಾರಪ್ಪ. ಸರಿಯಾದ ಉತ್ತರ ಶ್ರೀ ಡಿ ದೇವರಾಜ್ ಅರಸು. ಮೆಟ್ರಿಕ್ ನಂತರ ಮೆಟ್ರಿಕ್ ಪೂರ್ವ ಎಲ್ಲ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದವರು ಡಿ ದೇವರಾಜ್ ಅರಸು. ಅವರ ಕಾಲದಲ್ಲಿ ಅವರು ಮಹತ್ತರವಾದ ಕೊಡುಗೆಯನ್ನು ಕರ್ನಾಟಕಕ್ಕೆ ನೀಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಧಿಕಾರಿ ಅವಧಿಯಲ್ಲಿ ಇದ್ದವರು ಶ್ರೀ ಡಿ ದೇವರಾಜ್ ಅರಸು. ಕೆಳಕಂಡ ಯಾವ ರಾಜ್ಯವು ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದಿಲ್ಲ? ಕೆಳಕಂಡ ಯಾವ ರಾಜ್ಯವು ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದಿಲ್ಲ? ಕರ್ನಾಟಕ, ನಾಗಾಲ್ಯಾಂಡ್, ತ್ರಿಪುರ, ಕೇರಳ. ನಾಗಾಲ್ಯಾಂಡ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹೊಂದಿರುವುದಿಲ್ಲ. 14. ಪ್ರೆಸಿಡೆಂಟ್ ಎಂದು ಪಂದ್ಯ ನಿರ್ಣಾಯಕನನ್ನು ಕರೆಯಲಾಗುವ ಪಂದ್ಯ: ಜುಡೋ, ಫೆನ್ಸಿಂಗ್, ಕುಸ್ತಿ, ಗಾಲ್ಫ್. ಫೆನ್ಸಿಂಗ್ ಅನ್ನು ನಾವು ಪ್ರೆಸಿಡೆಂಟ್ ಎಂದು ಪಂದ್ಯ ನಿರ್ಣಾಯಕನನ್ನು ಕರೆಯಲಾಗುವ ಪಂದ್ಯ. ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನವು ಉತ್ತರ ಪ್ರದೇಶ ರಾಜ್ಯದ ಯಾವ ನಗರದಲ್ಲಿದೆ? ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನವು ಉತ್ತರ ಪ್ರದೇಶ ರಾಜ್ಯದ ಯಾವ ನಗರದಲ್ಲಿದೆ? ಲಕ್ನೋ, ಕಾನ್ಪುರ್, ವಾರಣಾಸಿ, ಆಗ್ರಾ. ಲಕ್ನೋದಲ್ಲಿ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮಂದಿರವು ಇದೆ. ಅತಿ ಕಡಿಮೆ ತಲಾ ಆದಾಯ ಹೊಂದಿರುವ ಭಾರತದ ರಾಜ್ಯ: ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವ ಭಾರತದ ರಾಜ್ಯ ಬಿಹಾರ್, ಒಡಿಶಾ, ರಾಜಸ್ಥಾನ್, ಗುಜರಾತ್. ಬಿಹಾರದಲ್ಲಿ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರುವ ರಾಜ್ಯವಾಗಿದೆ. ಕಾರಕೋರಂ ಪಾಸ್ ಇರುವುದು ಈ ಕೆಳಗಿನವುಗಳ ಮಧ್ಯ. ಕಾರಕೋರಂ ಪಾಸ್ ಇರುವುದು ಈ
ಈ ಕೆಳಗಿನವುಗಳ ಮಧ್ಯ ಭಾರತ ಮತ್ತು ಚೀನಾ, ಚೀನಾ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಬಾಂಗ್ಲಾದೇಶ. ಭಾರತ ಮತ್ತು ಚೀನಾ ಗಡಿಯ ಮಧ್ಯದಲ್ಲಿ ಕಾರ್ಕೋರಂ ಪಾಸ್ ಇರುವುದು ಈ ಕೆಳಗಿನವುಗಳ ಮಧ್ಯ. ತನ್ನ ವಿಸ್ತರಣೆ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಚಾಲನೆಗೊಳಿಸಿರುವ ಸಂಸ್ಥೆ. ತನ್ನ ವಿಸ್ತರಣೆ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಚಾಲನೆಗೊಳಿಸಿರುವ ಸಂಸ್ಥೆ DCFRL, DISRO, ಇಸ್ರೋ, CFTRI, IISc, ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ತನ್ನ ವಿಸ್ತರಣೆ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಚಾಲನೆಗೊಳಿಸಿರುವ ಸಂಸ್ಥೆ ಭಾರತದ ಪ್ರಸಿದ್ಧ ಬಾಹ್ಯಾಕಾಶದ ಇಸ್ರೋ. ಭಾರತದಲ್ಲಿನ ಎಲ್ಲ ಎಟಿಎಂಗಳನ್ನು ಜೋಡಣೆಗೊಳ್ಳುವುದು ಇದರ ಮೂಲಕ. ಭಾರತದಲ್ಲಿನ ಎಲ್ಲ ಎಟಿಎಂಗಳು ಜೋಡಣೆಗಳಾಗುವುದು ಇದರ ಮೂಲಕ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್, ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಇಸ್ರೋ, ಇಸ್ರೋ, ಇಸ್ರೋ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ವಾಮಿ ವಿವೇಕಾನಂದರ 156ನೇ ಜಯಂತಿ ಅಂಗವಾಗಿ ದಿನಾಂಕ 12ನೇ ತಾರೀಕು 2019ರಂದು ರಾಷ್ಟ್ರೀಯ ಯುವ ಸಂಸದೋತ್ಸವ 2019 ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಮುಂಬೈ, ಕೋಲ್ಕತ್ತಾ, ಲಕ್ನೋ, ನವದೆಹಲಿ. ನವದೆಹಲಿಯಲ್ಲಿ. ಭಾರತದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ಸ್ತನಕವಾಸಿ ಪಂಗಡವು ಯಾವುದಕ್ಕೆ ಸಂಬಂಧಿಸಿದೆ? ಭಾರತದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದಂತೆ ಸ್ತನಕವಾಸ ಪಂಗಡವು ಯಾವುದಕ್ಕೆ ಸಂಬಂಧಿಸಿದೆ? ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಬೌದ್ಧ ಧರ್ಮ, ಜೈನ ಧರ್ಮ, ವೈಷ್ಣವ ಧರ್ಮ, ಶೈವ ಧರ್ಮ. ಜೈನ ಧರ್ಮ. ಸೂರ್ಯನು ಭೂಮಧ್ಯ ರೇಖೆಯ ಮೇಲೆ ಲಂಬಕೋನ ಸ್ಥಿತಿಯ ಸಮಯದಲ್ಲಿ ವರ್ಷಪೂರ್ತಿ ವರ್ಷಕ್ಕೆ 4 ಬಾರಿ, ವರ್ಷಕ್ಕೆ 2 ಬಾರಿ, ವರ್ಷಕ್ಕೆ 1 ಬಾರಿ. ವರ್ಷಕ್ಕೆ 2 ಬಾರಿ ಸೂರ್ಯನು ಭೂಮಧ್ಯ ರೇಖೆಯ ಮೇಲೆ ಲಂಬಕೋನ ಸ್ಥಿತಿಯ ಸಮಯದಲ್ಲಿ ವರ್ಷಕ್ಕೆ 2 ಬಾರಿ ಹಾದು ಹೋಗುತ್ತದೆ.